ಲೋಕ ಸಮರದ ಅಖಾಡಕ್ಕೆ ಸಚಿವರು ಧುಮುಕ್ತಾರ 8 ರಿಂದ 9 ಸಚಿವರು ಅಖಾಡಕ್ಕೆ ಇಳಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನ ಕೊಡ್ತಾ ಇದೆ, ಅಂದ್ರೆ ಚಿಂತನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸಚಿವರಿಗೆ ಮಾನಸಿಕವಾಗಿ ಸಿದ್ಧರಾಗಿ ಇರುವಂತೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಕೆಲ ಸಚಿವರಿಂದ ಹೊಸ ವರಸೆಯೇ ಶುರುವಾಗಿದೆ. ನಾವು ಚುನಾವಣೆಗೆ ನಿಲ್ಲಬೇಕು ಅಂತಂದ್ರೆ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಕೊಡಿ, ತೆರವಾಗುವ ವಿಧಾನಸಭಾ ಕ್ಷೇತ್ರಕ್ಕೆ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ನೀಡಿ, ಅಷ್ಟೇ ಅಲ್ಲ ಬೈ ಎಲೆಕ್ಷನ್ಗೂ ಮುನ್ನ ನಮ್ಮ ಕುಟುಂಬಸ್ಥರಿಗೆ ಸ್ಥಾನ ಕೊಡಿ ಅಂತ ಹೇಳಿ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಸಚಿವರ ಷರತ್ತನ್ನ ಕೇಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಚಲುವರಾಯಸ್ವಾಮಿ, ಈಶ್ವರ್ ಖಂಡ್ರೆ, KH ಮುನಿಯಪ್ಪ ಕಣಕ್ಕೆ ಇಳಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ನಾಗೇಂದ್ರ ಸೇರಿ ಸುಮಾರು 9 ಸಚಿವರನ್ನ ಕಣಕ್ಕೆ ಇಳಿಸೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು. ಸಚಿವರಿಗೆ ಮಾನಸಿಕವಾಗಿ ಸಿದ್ಧರಾಗಿ ಇರುವಂತೆ ವರಿಷ್ಠರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಕೆಲ ಸಚಿವರು ಒಂದಷ್ಟು ವರಸೆಗಳನ್ನ ತೆಗಿತಾ ಇದ್ದಾರೆ, ಒಂದಷ್ಟು ಡಿಮ್ಯಾಂಡ್ಗಳನ್ನ ಹೈಕಮಾಂಡ್ ಮುಂದೆ ಇಡ್ತಾ ಇರುವಂಥದ್ದು. ನಾವು ಚುನಾವಣೆಗೆ ನಿಲ್ಲಬೇಕು ಅಂತಂದ್ರೆ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇದೀಗ ಕುಟುಂಬ ರಾಜಕಾರಣ ಶುರುವಾಗ್ತಾ ಇರುವಂಥದ್ದು ಮತ್ತೆ